ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚನ್ನಗಿರಿ ಇವರು ಶೈಕ್ಷಣಿಕ ಬಲವರ್ತನೆ 2024-25ನೇ ಸಾಲಿನ ಚನ್ನಗಿರಿ ತಾಲೂಕಿನ ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಶೈಕ್ಷಣಿಕ ಗುಣಮಟ್ಟ ಬಲವರ್ತನಾ ಸಭೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣ ಸಂತೆಬೆನ್ನೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನ ಮಾನ್ಯ ಶಾಸಕರಾದ ಬಸವರಾಜ ವಿ ಶಿವಗಂಗಾರವರು ಉದ್ಘಾಟನೆ ಮಾಡಿದ್ರು. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶವನ್ನು ಉತ್ತಮಪಡಿಸಲು ಎಲ್ಲಾ ಮುಖ್ಯ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿದ್ರು. ಎಲ್ಲಾ ಶಿಕ್ಷಕ ಸಂಘ ಸಂಸ್ಥೆಗಳ ಸಮಸ್ಯೆಗಳನ್ನು ಆಯುಕ್ತರೊಂದಿಗೆ ಚರ್ಚೆ ಮಾಡಿ ಬಗೆಹರಿಸಿಕೊಡಲಾಗುವುದು ಅಂತ ತಿಳಿಸಿದ್ರು. ಸರ್ಕಾರಿ ಶಾಲೆಗಳು ಉತ್ತಮಗೊಳ್ಳಬೇಕು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ದಾಖಲಾತಿ ಹೆಚ್ಚಬೇಕು. ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ಹಾಗೂ ಶಿಕ್ಷಣ ಬಲವರ್ಧನೆ ಆಗಬೇಕು ಅಂತಲೂ ಕೂಡ ತಿಳಿಸಿದ್ರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪೋಷಕರಿಗೆ ಹಾಗೂ ಮುಖ್ಯ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ರು. ಈ ಸಭೆಯಲ್ಲಿ ಜಿಲ್ಲಾ ಉಪನಿರ್ದೇಶಕರಾದ ಕೊಟ್ರೇಶ್ ಡಿಡಿಪಿ ಅವರು ಭಾಗವಹಿಸಿ ಶಿಕ್ಷಣದ ಗುಣಾತ್ಮಕ ಬದಲಾವಣೆಗೆ ಮುಖ್ಯ ಶಿಕ್ಷಕರ ಪಾತ್ರ ಅತ್ಯವಶ್ಯಕವಾಯಿತು. ಶಾಲೆ ಆರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹಮ್ಮಿಕೊಳ್ಳಬೇಕಾದ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು. ಶೈಕ್ಷಣಿಕ ಮಾರ್ಗದರ್ಶಿಯ ಪುಸ್ತಕದ ಎಲ್ಲಾ ಶೈಕ್ಷಣಿಕ ಚಟುವಟಿಕೆಗಳ ಅನುಷ್ಠಾನದ ಬಗ್ಗೆ ವಿವರಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪನವರು ಮಾತನಾಡಿ ತಾಲೂಕಿನ ಶೈಕ್ಷಣಿಕ ಪ್ರಗತಿ ಬಗ್ಗೆ ಮಾತನಾಡಿ ಹಳೆ ವಿದ್ಯಾರ್ಥಿ ಸಂಘ ಕೊಡುಗೆ ಬಗ್ಗೆ ವಿವರಿಸಿದರು. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಉತ್ತಮಪಡಿಸಲು ತಿಳಿಸಿದ್ರು. ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಮುಖ್ಯ ಶಿಕ್ಷಕರು ಶ್ರಮಿಸಬೇಕು ಅಂತಲೂ ಕೂಡ ಹೇಳಿದ್ರು. ಪ್ರಾಥಮಿಕ ಶಾಲಾ ವಿವಿಧ ಸಂಘದ ಪದಾಧಿಕಾರಿಗಳಾದ ಗುರುಮೂರ್ತಿ, ತಿಪ್ಪೇಶಪ್ಪ, ಜಗದೀಶ್, ಬಸಪ್ಪ, ರಂಗನಾಥ್, ಕಾಂತರಾಜ್, ಜಯಣ್ಣ, ನಾಗರಾಜು, ಕುಬೇರಪ್ಪ, ತಾಲೂಕಿನ ಪ್ರೌಢಶಾಲಾ ಪ್ರಾಥಮಿಕ ಶಾಲಾ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರು, ತಾಲೂಕಿನ ಬಿಆರ್, ಪಿಸಿಆರ್ಪಿ, ಇಸಿಒ ಸಭೆಯಲ್ಲಿ ಭಾಗವಹಿಸಿದ್ರು. ಬಳಿಕ ಚನ್ನಗಿರಿ ತಾಲೂಕಿನ ಉರ್ದು ಶಿಕ್ಷಕರ ಸಂಘದ ವತಿಯಿಂದ ಚನ್ನಗಿರಿ ಶಾಸಕ ಬಸವರಾಜ ವಿ ಶಿವಗಂಗಾರವರಿಗೆ ಉರ್ದು ಶಿಕ್ಷಕರ ಮುಖ್ಯ ಶಿಕ್ಷಕರ ಹುದ್ದೆಯ ಬಡ್ತಿಯಲ್ಲಿ ಪ್ರತ್ಯೇಕ ಪಟ್ಟಿ ಮಾಡುವ ಮೂಲಕ ಉರ್ದು ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡಲು ಶಿಕ್ಷಣ ಸಚಿವರ ಹಾಗೂ ಆಯುಕ್ತರ ಜತೆ ಮಾತನಾಡಿ ಅನುಕೂಲ ಮಾಡಿಕೊಡಬೇಕು ಅಂತ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯ ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶಾಕಿರುಲ್ಲಾ ಶರೀಫ್, ಚನ್ನಗಿರಿ ತಾಲೂಕು ಅಧ್ಯಕ್ಷರಾದ ತಾಹಿರ್ ಹುಸೇನ್, ಮುಖ್ಯ ಶಿಕ್ಷಕರಾದ ಸೈಯದ್ ಇಲಿಯಾಸ್, ಸಿಗ್ಬತ್ತುಲ್ಲಾ, ಇಮ್ರಾನ್ ಬಾಷಾ ಹಾಗೂ ಉರ್ದು ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಬಹುಶಃ ಇದು ವಿನೂತನ ಕಾರ್ಯಕ್ರಮ ಆಗಬಹುದು. ಯಾಕಂತೇಳಿದ್ರೆ ನನಗೆ ಗೊತ್ತಿರೋ ಹಾಗೆ, ನಮ್ಮ ಸಂಘದಲ್ಲಿ ಗೊತ್ತಿರೋ ಹಾಗೆ, ನಮ್ಮ ಈ ತಾಲೂಕಿನ ಯುವಪ್ರಿಯ ಶಾಸಕರಾದ ಶಿವಗಂಗಾ ಬಸವಣ್ಣನವರು ಬಗ್ಗೆ ಹಾಗೂ ಶಿಕ್ಷಕರ ಬಗ್ಗೆ ಅಪಾರವಾದಂತಹ ಕಳಕಳಿ ನೋಡಿ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಆಗಮಿಸಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ 3 ಕೊಠಡಿಗಳನ್ನ ಸ್ಥಳದಲ್ಲೇ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಸೌಭಾಗ್ಯ. ನಮ್ಮ ಪ್ರಾರಂಭದ ಮೂಲಕ ಸರ್ಕಾರಕ್ಕೆ ಗಮನ ತಂದು ಆದಷ್ಟು ಬೇಗ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ನಮ್ಮ ಶಾಸಕರು ಮಾಡ್ತಿರತಕ್ಕಂಥ ಭರವಸೆ ಎಲ್ಲರೂ ಕೂಡ ಜೋರಾದ ಅದೇ ಕಾಲೇಜಿನ ಲೆಕ್ಚರ್ಸ್ಗಳು ಪಾಠ ಮಾಡಿರೋ ಲೆಕ್ಚರ್ಸ್ಗಳು ನೆನಪಿಲ್ಲ. ಯಾಕೆಂದ್ರೆ ನೀವುಗಳು ನಮ್ಮ ಜೀವನ ರೂಪಿಸಂತ ಆದ ಕಾರಣ ನಿಮ್ಮಲ್ಲಿ ಮನವಿ, ಯಾಕೆಂದ್ರೆ ನೀವೆಲ್ಲ ಗುರುಗಳು, ನನಗೆ ಇಲ್ಲೇ ಕೂತಿದ್ರೆ ನೀವೆಲ್ಲ ಗುರುಗಳು, ನಿಮ್ಮನ್ನು ಮನವಿ ಮಾಡ್ತೀನಿ, ದಯಮಾಡಿ ಅತಿ ಹೆಚ್ಚು ರಿಸಲ್ಟ್ ಕೊಡೋದ್ರ ಕಡೆ ನಮ್ಮ ಶಾಲೆಗಳ ಬಗ್ಗೆ, ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಕೊಡಿ. ನಾನು ಮುಂಚಿಂದ ಹೇಳಿದ್ದೀನಿ, ನಿಮ್ಗೆ ಯಾವುದೇ ರೀತಿಯ ಸೌಕರ್ಯ ಬೇಕಿದ್ರು ಕೊಡ್ತೀನಿ. ಅದೇ ರೀತಿ ರೂಮು ಸಾಕಷ್ಟು ಬೇಕು. ಸುಮಾರು ಈಗ 30 ರೂಮ್ನ ನಾನು ರೆಡಿ ಮಾಡಿದ್ದೀನಿ. ಆದಷ್ಟು ಬೇಗ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ BO ಸರ್ ಹತ್ರ ತಗೊಂಡಿದ್ದೀನಿ, ರೂಮ್ಗಳನ್ನ ಕೊಡ್ತೀನಿ. ಅದೇ ರೀತಿ ನಿಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಗುರುವರವರು ಹೇಳಿದ್ದಾರೆ. ಏನೇನು ನಮ್ಮ ಶಿಕ್ಷಕ ಬಂಧುಗಳು ತೊಂದರೆಗಳಿದ್ದೀರಿ, ಬಡ್ತಿಗಳ ಬಗ್ಗೆ ಇರ್ಬೋದು, ವರ್ಗಾವಣೆ ಸ್ಥಾನ ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು, ಸೇವೆ ಹಿರಿತನ ಬಗ್ಗೆ ಆಯ್ಕೆ ಮಾಡಿರೋಂಥದ್ದು ಇರ್ಬೋದು. ಆಯುಕ್ತರಿಂದ ಬಂದಂತ ಒಂದು ನಿಯಮ, ಅದಕ್ಕೆ ನಾವು ಯಾವುದೇ ಸರ್ಕಾರ 10 ರೂಪಾಯಿ ಕೊಟ್ಟರು ಕೂಡ ಅದಕ್ಕೆ ಲೆಕ್ಕ ಕೇಳುತ್ತೆ, ಲೆಕ್ಕಕ್ಕೆ ನಾವು ಉತ್ತರವನ್ನ ಕೊಡಬೇಕಾಗಿದ್ದು ನಮ್ಮ ಕೆಲಸ. ವೋಚರ್ಸ್ ಬಗ್ಗೆ ಹೇಳಿದ್ರಿ, ವೋಚರ್ಸ್ ನೀವೇನು GST ವೋಚರ್ಸ್ ತಂದು ಕೊಡಬೇಕಂತಂದೇನಿಲ್ಲ. ಒಂದು ಹ್ಯಾಂಡ್ ವೋಚರ್ ಏನು ನೀವು ತಂದಿದ್ದೀರಿ, ರೇಷನ್ನು ಇತರೆ ತರಕಾರಿ ಏನು ತಂದಿರಿ, ಒಂದು ಹ್ಯಾಂಡ್ ವೋಚರ್ ಮಾಡಿ ಅದಕ್ಕೆ ಬಿಸಿ ಊಟದ ಅಡಿಗೆದಾರದೇ ಸೈನ್ ಮಾಡಿ ಅಲ್ಲಿ ಇಟ್ಟರೆ ಆಗಿರುತ್ತೆ. 15 ದಿವಸಕ್ಕೊಂದ್ಸರಿ ಮಾಡಿ ಅಥವಾ ತಿಂಗಳಿಗೊಂದ್ಸರಿ ಮಾಡಿ. ಯಾರು ಫೋನ್ನಾಗ ಮಾತಾಡುವ ಇದು ಹೊತ್ತು ನಿನ್ನದಲ್ಲ. ಕೆಲವು ಜಿಲ್ಲೆಗಳಲ್ಲಿ ಸಂಘ ಸಂಸ್ಥೆ ಕೊಟ್ಟಿದ್ದಾರೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಅಲ್ಲಿ ಇಸ್ಕಾನ್ ಸಂಸ್ಥೆ ಕೊಟ್ಟಿದ್ದಾರೆ. ಅವ್ರ ಮಕ್ಕಳ ಸಂಖ್ಯೆ ಹೇಳ್ತಾರೆ, ಹೇಳಿದ ತಕ್ಷಣ ಬೆಳಗ್ಗೆ ಅವರಿಗೆ ಪ್ರತಿದಿನ ಒಂದೊಂದು ಊಟ ಬರ್ತಾರೆ. ಅದು ಸರ್ಕಾರದ ಒಂದು ನಿಯಮ, ಸಂಘ ಸಂಸ್ಥೆಗಳಿಗೆ ಕೊಡಬೇಕಾಗಿದ್ದು. ಆ ತರ ಮುಂದೆ ಬಂದ್ರೆ ಸರ್ಕಾರ ನಿಗದಿ ಮಾಡ್ತದೆ. ಇಲ್ಲಿ ನಾವು ಗುಣಮಟ್ಟದ ಆಹಾರವನ್ನು ನಾವು ಕೊಡಬಹುದನ್ನ ಕಾರಣಕ್ಕೆ ಮಾಡಿದೆ. ಅದು ನೋಡೋಣ, ಸರ್ಕಾರದ ಮಟ್ಟದ ಬಿಟ್ಬೇಡ. ಒಂದು ಪ್ರಶ್ನೆ, ಇವರು ಹೇಳಿದ್ರು ನಮಗೆ ಬಹಳಷ್ಟು ಹೊರೆ ಆಗುತ್ತೆ.